ನೀರನ್ನು ಹೋದಾಡಿಸಬೇಕು. ಈ ಥರ ಮಿಕ್ಸ್ ಮಾಡ್ಬೇಕ್ರಿ. ಹಾಕಿ ಈಗ ಬೆಲ್ಲದ ಪಾಕೆಟ್ ಕೊಟ್ಟಿರ್ತೈತಲ್ಲ ಅದನ್ನ, ಆಮೇಲೆ ಇದು ಪುಷ್ಟಿ, ಇವು ಎರಡನ್ನು ಸ್ವಲ್ಪ ಸ್ವಲ್ಪ ಹಾಕಿ ಮಿಶ್ರಣ ಮಾಡಬೇಕು. ಮಾಡಿದ್ಮೇಲೆ ರೀ ಆ ಥರ ನೀರು ಓದಾಡ್ಸಿರ್ತೀರಲ್ಲ ಅದನ್ನು ಹಾಕಬೇಕು. ಸ್ವಲ್ಪ ಸ್ವಲ್ಪ ಹಾಕ್ತಾ, ಈಗ ಜಿಗಿಟು ಮಾಡ್ತಿರಲ್ಲ ನೀವು ರೊಟ್ಟಿ ಮಾಡ್ಬೇಕಾದ್ರೆ ಆ ಥರ ನೀರು ಓದಾಡಿರ್ಬೇಕು. ಹಾಂ, ಕಾದದ್ದು ನೀರು ರೀ. ಸ್ವಲ್ಪ ನೀರು ಹಾಕುವಂತ ಒಂದ್ಸಲ ಅದನ್ನ ಹಿಂದಲಕ್ಕಿ ಆ ಕಡೆ ಲಾಸ್ಟ್ ಬಾ, ಆಮೇಲೆ ಹೇಳ ಮುಂದ ಇದ್ರೊಳಗ ಏನೇನ್ ಅದಾವ ಅಂತೇಳಿ, ಇದ್ರಿಂದ ಎಲ್ಲ ಏನೇನ್ ವಿಟಮಿನ್ಸ್ ಅದಾವು ಅಂತೇಳಿ. ಇದ್ರೊಳಗೆ ಏನೇನ್ ಐತಪ್ಪ ಅಂದ್ರೆ ಪ್ರೋಟೀನ್, ಆಮೇಲೆ ಶಕ್ತಿ, ಅಂದ್ರೆ ನಮ್ಮ ದೇಹಕ್ಕೆ ಶಕ್ತಿ ಕೊಡುವಂಥದ್ದು ಇದು ಕಬ್ಬಿಣಾಂಶ. ಈಗ ನಮ್ಮಲ್ಲಿ ರಕ್ತ ಉತ್ಪತ್ತಿ ಆಗ್ಬೇಕಾದ್ರೆ ಕಬ್ಬಿಣಾಂಶ ಇರಬೇಕು, ಅದನ್ನು ಕೂಡ ಇದರಲ್ಲಿ ಐತಿ. ಆಮೇಲೆ ಕ್ಯಾಲ್ಸಿಯಮ್ಮು, ವಿಟಮಿನ್ ಎ. ವಿಟಮಿನ್ ಎ ನಮ್ದು ಇರುಳು ಕುರುಡತನ ತಡೆಗಟ್ಟುತ್ತೆ, ಕಣ್ಣಿಗೆ ಒಳ್ಳೆಯದು. ಅವನ್ನೆಲ್ಲ ಇದರಲ್ಲೆಲ್ಲ ಏನೇನ್ ಬೇಕು, ಮೂಳೆಯನ್ನ ಗಟ್ಟಿಯಾಗಿ ಮಾಡುತ್ತೆ. ಈ ಮಕ್ಕಳಿಗೆ ಕ್ಯಾಲ್ಸಿಯಂ ಕಡಿಮೆ ಆದ್ರೆ ಕಾಲು ಸೊಟ್ಟಗಾಗೋದು, ಹೊಟ್ಟಿ ಡುಮ್ ಆಗೋದು, ಕೈಗಾಲು ಸಣ್ಣಗಾಗೋದು, ಸೊಟ್ಟಗಾಗೋದು ಆಗ್ತಾವೆ. ಆ ಥರ ಏನು ಮಗು ಇದು ಆಗ್ಬಾರ್ದು ಅಂತಾನೆ ಇದೆಲ್ಲ ಪೋಷಕಾಂಶಗಳು ಅದಾವು. ವಿಟಮಿನ್ಸ್ ಅದಾವು. ಆಮೇಲೆ ವಿಟಮಿನ್ ಡಿ, ಸೂರ್ಯನ ಕಿರಣ ಅದರದ್ದು ಎಷ್ಟು ನಮ್ಗೆ ಮುಖ್ಯ ಅಲ್ಲ, ಅದರಿಂದ ತಯಾರು ಮಾಡಿದಂತ ಸೋಯಾ ಅಂತೇಳಿ ಅದು ಬಹಳ ಪೌಷ್ಟಿಕಾಂಶ ಇರ್ತದೆ. ಅದನ್ನು ಕೂಡ ಇದ್ರೊಳಗೆ ಮಿಕ್ಸ್ ಮಾಡಿರ್ತಾರ. ಆಮೇಲೆ ಕಾರ್ಬೋಹೈಡ್ರೇಟ್ಸ್, ನಮ್ಮಲ್ಲಿ ಕಾರ್ಬೋಹೈಡ್ರೇಟ್ಸ್ ಇವೆಲ್ಲ ದೇಹಕ್ಕೆ ಇಷ್ಟೆಲ್ಲ ಪೋಷಕಾಂಶಗಳು ಬೇಕಾಗುತ್ತವೆ, ಒಂದರಲ್ಲೇ ಸಿಗುತ್ತೆ. ನಿಮ್ಗೆಲ್ಲ ಅದು ತಂದು ಇದು ತಂದು ತಿನ್ನಕ್ಕಾಗಲ್ಲ. ಅದಕ್ಕೆ ಮಕ್ಕಳಿಗೆ ಒಂದೊಂದು ತರ ಮಿಕ್ಸ್ ಮಾಡಿ ಇದರಲ್ಲೇ ಕೊಟ್ಟಿರ್ತಾರೆ. ಒಮ್ಮೆ ಕೂಡ ಪೋಷಕಾಂಶಗಳು ಸಿಗಕ್ಕೆ ಹೆಲ್ಪ್ ಆಗುತ್ತೆ. ಅದಕ್ಕಾಗಿ ನೀವು ಉಪಯೋಗ ಮಾಡ್ಕೋಬೇಕು. ಯಾವುದು ಈಗ ಅಂಗನವಾಡಿ ಕೊಡುವಂಥದ್ದು ಉಪಯೋಗ ಇರೋದನ್ನೇ ಕೊಟ್ಟಿರ್ತಾರೆ, ಮಕ್ಕಳಿಗೆ ಉಪಯೋಗ ಆಗ್ಲಿ ಅಂತಾನೆ ಹೇಳ್ತಾರೆ. ಅದಕ್ಕೆ ಆಮೇಲೆ ಇದು ಇವಾಗೆಲ್ಲ ಕೆಮಿಕಲ್ಸ್, ಬಿಳೆ ಬೆಲ್ಲ ಇರ್ತದೆ, ಅದರೊಳಗೆ ಕೆಮಿಕಲ್ಸ್ ಇರ್ತದೆ ಕಲರ್ ಬರ್ಲಿ ಅಂತೇಳಿ. ಇದು ಯಾವ್ದು ಕೆಮಿಕಲ್ಸ್ ಇರಲ್ಲ, ಇವೆಲ್ಲ ಪ್ಯೂರ್ ಇದು. ಅವಾಗೆಲ್ಲ ಶುಗರ್ ಬರೋರಿಗೆ ಅವು ಆರ್ಗಾನಿಕ್ ಬೆಲ್ಲ ಉಪಯೋಗ ಮಾಡ್ತಾರಲ್ಲ, ಅದೇ ತರ ಆರ್ಗಾನಿಕ್ ಬೆಲ್ಲ ಇದು. ಯಾವ್ದು ರೀತಿಯಿಂದ ಸೈಡ್ ಎಫೆಕ್ಟ್ಸ್ ಇಲ್ಲ, ಮಕ್ಕಳಿಗೆ ಅದ್ರೊಳಗೆ ಯಾವ್ದು ಕೆಮಿಕಲ್ಸ್ ಹಾಕಿಲ್ಲ, ಪ್ಯೂರ್ ಬೆಲ್ಲ. ಈ ತರ ಮಾಡ್ಕೊಂಡು ಈಗ ಇದಕ್ಕೆ ಆಗುತ್ತೆ. ಮಾಡ್ಕೊಂಡು ಉಂಡೆ ಮಾಡಿ ದಿನ ಸ್ವಲ್ಪ ಸ್ವಲ್ಪ ಮಾಡ್ಕೊಡ್ರಿ. ಒಂದಿನ ಗಂಜಿ ಮಾಡ್ರಿ, ಒಂದಿನ ಈ ತರ ಉಂಡಿ, ಒಂದ್ 4 ಉಂಡಿ ಮಾಡ್ಕೊಟ್ರೆ ಹುಡ್ರು ಅಡ್ಡಾಡ್ಕೊಂಡು ತಿಂತಾವ್. ಅದೇ ದೋಸೆಗೆ ಬರ್ತಾವು. ಆಮೇಲೆ ತಾಲಿಪಟ್ಟು ಮಾಡ್ತಿರಲ್ಲ, ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು, ಜೋಳ ಹಿಟ್ಟು ಇವೆಲ್ಲ ಹಾಕಿ ಅದ್ರವು ಕೂಡ ಬರ್ತಾವು. ಅಂದ್ರೆ ಇದ್ರೊಳಗೆ ಏನು ಮಿಕ್ಸ್ ಇಲ್ಲ. ಇದನ್ನ ಮಿಕ್ಸ್ ಇರಲ್ಲ, ಯಾಕಂದ್ರೆ ಸಪ್ರೇಟ್ ಬೆಲ್ಲ ಕೊಟ್ಟಾರ. ನೀವು ಒಂದೇ ತರ ದಿನಾ ಉಂಡಿನ ಅಂದ್ರೆ ಜಾಸ್ತಿ, ಒಂದಿನ ಗಂಜಿ ಮಾಡ್ಕೊಡ್ರಿ, ಒಂದಿನ ಉಪ್ಪು ಹಾಕಿ ಮಾಡ್ಕೊಡ್ರಿ, ಒಂದಿನ ಈ ಬೆಲ್ಲ ಹಾಕಿ ಮಾಡ್ಕೊಡ್ರಿ. ಅಂದ್ರೆ ಉಪ್ಪಿನಂಶನೂ ಉಪ್ಪಿನೂ ಸಿಗುತ್ತೆ ಎಲ್ಲ. ಆಮೇಲೆ ತಾಲಿಪಟ್ಟು ದೋಸೆ ಮಾಡ್ತಾರಲ್ಲ ಆ ಥರನೂ ಯೂಸ್ ಮಾಡ್ಬೋದು, ತಾಲಿಪಟ್ಟಿಗೂ ಯೂಸ್ ಆಗುತ್ತೆ. ಅದಕ್ಕೆ ನೀವು ಯಾರು ಕೂಡ ಕೊಡ್ಬೇಡ್ರಿ, ನೀವು ಮಕ್ಕಳಿಗೆ ಪುಷ್ಟಿ ಮಾಡ್ರಿ. ಇದೇನ್ ಆತರ ನೋಡಿ, ಈ ತರ ಎಲ್ಲ ಉಂಡೆ ಆಗುತ್ತಾ. ಉಂಡೆ ಆದ್ಮೇಲೆ ಕೊಟ್ರೆ ಆರಾಮ್ ಜನ ಎಲ್ಲ ಅದನ್ನ ಮಾಡಾಕ ಖುಷಿ ಪಡ್ತಿಂದ ಒಬ್ರು ಯಾಡಾಡು ನಾಲ್ಕಂತ ನಾವೇ ನಾಲ್ಕು ತಿಂದ್ರಿ ಯಾಡಾಡ ತಿಂದ್ರಿ ಅಂತ ಹೇಳ್ರಿ. ಚಲೋ ಇತ್ತು ಇದಾಗ ಮನಿ ನೀವು ಒಂದೆರಡು ತಿನ್ರಿ, ಅವ್ರಿಗೆ ಹುಡ್ರಿಗೆ ಅಷ್ಟ ಕೊಡ್ಬೇಕಿರ್ತಿಲ್ಲ.
ತಡಿಯಪ್ಪ ಒಂದು ಫೋಟೋ ತೆಗಿ ಅಂತ.